ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸಿನ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಅನ್ನೋದು ಮರ್ತೇ ಹೋಗ್ಬಿಡುತ್ತೆ, ನೋಡೋದೇ ಇಲ್ಲ. ಸೊ ಜೊತೆಗೆ ಟ್ರಂಪ್ ಅವರು ಬಿಡ ಅಲ್ಲಿದ್ದಾರಲ್ವ, ಎಲ್ಲರಿಗೂ ಗಮನ ಅಲ್ಲಿದೆ ಸ್ವಿಟ್ಜರ್ಲ್ಯಾಂಡ್ ಕಡೆಗೆ. ಇವಾಗ ಒಂಥರ ಸ್ಟ್ಯಾಂಡಪ್ ಕಾಮಿಡಿ ಥರ ಆಗುತ್ತೆ. ಎಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದೀನಿ, ಏನೇನು ಬೇಕೋ ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಏನು ಅಂದರೆ ಒಂದು ಫೋರ್ಸ್ಫುಲಿ ಗ್ರೀನ್ಲ್ಯಾಂಡ್ನ ಆಕ್ಯುಪೈ ಮಾಡ್ಕೊಳಕ್ಕೆ ಹೋಗೋದಿಲ್ಲ, ಒಳ್ಳೆ ರೀತಿ ಮಾಡ್ತೀವಿ ಅಂತ ಏನೋ ಹೇಳಿದ್ದಾರೆ. ಸೊ ಮಾರ್ಕೆಟು ಸ್ವಲ್ಪ ಒಳ್ಳೆ ಥರದಲ್ಲಿ ನೋಡಿದೆ, ಯಾಕಂದರೆ ಅದು ಒಂದು ಎಸ್ಕಲೇಷನ್ ಆಗುವಂಥ ಚಾನ್ಸಸ್ ಇತ್ತು ಅಂತ. ಬಟ್ ಅವ್ರು ಏನು ಹೇಳ್ತಾರೆ, ಇವತ್ತು ಏನು ಹೇಳಿರ್ತಾರೆ, ನಾಳೆ ಏನು ಹೇಳ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ, ಹೆಂಗೆ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಮಾರ್ಕೆಟು ಇವತ್ತು ಒಳ್ಳೆ ಗೇನ್ನ ತೊಗೊಂತು ಆ ಕಾರಣದಿಂದಾಗಿ. ಆದರೆ ಕೊನೆಗೆ ಅದನ್ನ ಬಿಟ್ಕೊಡ್ಬೇಕಾಗಿ ಬಂತು. ಬಟ್ ಕಂಪ್ಯಾರಿಟಿವ್ಲಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ ಮಾರ್ಕೆಟ್ ಇವತ್ತು, ಯಾಕಂದರೆ ಬಜೆಟ್ ಕೂಡ ಹತ್ತತ್ರಕ್ಕೆ ಬರ್ತಾ ಇದೆ. ಬಜೆಟಿನ ಎಕ್ಸ್ಪೆಕ್ಟೇಷನ್ಗಳು ಬರ್ತಾ ಇರುತ್ತೆ ನೋಡಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲವರು ಮುಂಚೆನೇ ಒಂದು ಯಾವ್ದಾದ್ರು ಒಂದು ಡಿಸಿಷನ್ನ ತೊಗೊಂಡು ನೀವು ಟ್ರೇಡ್ ಮಾಡೋಕ್ಕೆ ಹೋಗ್ಬೋದು. ಆದರೆ ಲಾಸ್ಟ್ ಬಜೆಟು ಅದೆಲ್ಲ ನಮಗೆ ಸಾಕಷ್ಟು ಪಾಠನ ಕಳಿಸಿದೆ. ಯಾಕಂದರೆ ರೈಲ್ವೆ ಸೆಕ್ಟರಲ್ಲಾಗಿರ್ಬೋದು, ಕೆಲವೊಂದು ಡಿಫೆನ್ಸ್ ಸೆಕ್ಟರಲ್ಲಾಗಿರ್ಬೋದು, ಏನು ಅಂದ್ಕೊಂಡಿದ್ರು ಆ ರೀತಿ ನ್ಯೂಸ್ ಬರ್ದಲೆ ಮಾರ್ಕೆಟು ಏನೂ ಕೂಡ ರಿಯಾಕ್ಟ್ ಮಾಡಿರಲಿಲ್ಲ. ಹಾಗಾಗಿ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆಗುತ್ತೆ. ಜೊತೆಗೆ ಕೆಲವರು ಬ್ಯಾಕ್ ಟೆಸ್ಟೆಡ್ ಡೇಟಾನು ನೀವು ನೋಡ್ತಾ ಹೋಗ್ಬೋದು. ಬಜೆಟ್ ದಿನ ವಾಲಟೈಲ್ ಆಗಿ ಇದ್ದೇ ಇರುತ್ತೆ. ಅದು ಸಾಲದು ಅನ್ನೋದಕ್ಕೆ ಈ ಸಲ ಭಾನುವಾರ ಫೆಬ್ರವರಿ 1ನೇ ತಾರೀಕು ಬಜೆಟ್ನ ಮಾಡ್ತಾ ಇದ್ದಾರೆ. 26ನೇ ತಾರೀಕು ಅದೇ ರೀತಿಯಾಗಿ ಈಗ ಮುಂದಿನ ವಾರ ರಿಪಬ್ಲಿಕ್ ಡೇ ಅಂತ ರಜಾ ಕೂಡ ಇರುತ್ತೆ ಮಾರ್ಕೆಟಲ್ಲಿ, NSE-ನಲ್ಲಿ. ಸೊ ಇದೆಲ್ಲದ್ರ ಮಧ್ಯೆ ಬಜೆಟಿಗೆ ಹೋಗ್ತಾ ಇದ್ದೀವಿ. ಭಾನುವಾರ ಬರುತ್ತೆ, ಮುಂದಿನ ಭಾನುವಾರ. ಸೊ ಅದರ ಮುಂದಿನ ವಾರದ ಎಕ್ಸ್ಪೈರಿ ಅಂದರೆ ಯಾವತ್ತು 1ನೇ ತಾರೀಕು ಅಂದರೆ 3ನೇ ತಾರೀಕಿಂದು ನಿಫ್ಟಿ ಎಕ್ಸ್ಪೈರಿ ಇರುತ್ತಲ್ಲ, ಆ ಕಾಂಟ್ರಾಕ್ಟ್ಗಳು ಭಾನುವಾರ ದಿನ ತುಂಬ ವಾಲಟೈಲ್ ಆಗಿ ಮೂಮೆಂಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಇವತ್ತು ಓವರಾಲ್ ನೋಡ್ತಾ ಬರೋದಾದರೆ ನಿಫ್ಟಿ 50ನಲ್ಲಿ BEL ಇಲ್ಲ ಡಾಕ್ಟರ್ ರೆಡ್ಡೀಸು ಮೊನ್ನೇನೋ ಅನ್ನೋ ಒಂದು ರಿಸಲ್ಟ್ಸು ಇದ್ರದ್ದೆಲ್ಲ ಬಂದಿತ್ತು. 5.21% ಅಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಝೊಮ್ಯಾಟೋದಲ್ಲಿ 2.68% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ತುಂಬ ವಾಲಟೈಲ್ ಆಗಿ ನಡೀತಾ ಇರುತ್ತೆ ಝೊಮ್ಯಾಟೋ ಸ್ಟಾಕು, ನಿಮ್ಗೆ ಗೊತ್ತಿದೆ. ಐ ಥಿಂಕ್ 500 ದಾಟಿದೆ ಇವಾಗ. 500ಕ್ಕೆ ಹೋಗುತ್ತೆ ಅಂತಲೇ ಯಾರೋ ಟಾರ್ಗೆಟ್ ಕೊಟ್ಟಿದ್ರು, ಏನೋ ಕೇಳ್ಪಟ್ಟೆ ನಾನು, ಯಾವುದೋ ಏಜೆನ್ಸಿ, ಮತ್ತು ನಾನು ಹೇಳಿದ್ದು ಅಂತ ಅಂದ್ಬಿಡಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನಾವು ನೋಡ್ತಾ ಬರೋದಾದರೆ ಹಿಂದೂಸ್ತಾನ್ ಜಿಂಕು, ಕಾರಣ ಸಿಲ್ವರಲ್ಲಿ ಒಂದು ಕರೆಕ್ಷನ್ ಆಗಿತ್ತು. ಸೊ 4% ನೋಡಿ. ಕಮೋಡಿಟಿ ಅಂತ ನೆನಪಾಯಿತು, ಕರೆಕ್ಷನ್ ಆಗಿರೋದು ಸಿಲ್ವರು 2% MCXಲ್ಲಿ. ಬಟ್ ETF-ಗಳು 10-15% ಬಿದ್ದಿದೆಯಂತೆ. ಯಾಕೆ ಈ ಥರ ಆಗುತ್ತೆ ಅಂದರೆ ನೋಡಿ, ಇದೊಂದು ರೆಗ್ಯುಲೇಟರಿ ತರಬೇಕು. ಸಾಮಾನ್ಯವಾಗಿ ETF-ಗಳನ್ನು ಇನ್ವೆಸ್ಟ್ ಮಾಡಿದಾಗ ಏನಾಗಿರುತ್ತೆ, ಅದು ಒಂದು ಇದರ ರೀತಿಯಾಗಿ ನಡೀತಾ ಇರುತ್ತಲ್ವ, ಏನು ಟ್ರ್ಯಾಕಿಂಗ್ ಎರರ್ ಅಂತ ಇರುತ್ತೆ ಅದರಲ್ಲಿ. ಇವ್ರು ಸಾಮಾನ್ಯವಾಗಿ ಅದಕ್ಕೆ ಏನು ಫಂಡ್ ಮ್ಯಾನೇಜರ್ ಅಂತ ಕೂರೋದಿಲ್ಲ, ಏನು ಆ್ಯಕ್ಚುಯಲ್ ಸ್ಪಾಟ್ ಪ್ರೈಸ್ ನಡೀತಾ ಇದೆಯೋ ಅದಕ್ಕೆ ಸಮನಾಗೆ ಹೋಗ್ತಾ ಇರಬೇಕು. ಹಾಗಾಗಿ ETF-ಗಳನ್ನು ಚೂಸ್ ಮಾಡಬೇಕಾದ್ರೆ ಅದರ ವಾಲ್ಯೂಮ್ ಎಷ್ಟಿದೆ, ಲಿಕ್ವಿಡಿಟಿ ಯಾವ್ತಿದೆ ಅಂತ ನೋಡ್ಕೊಂಡ್ರ ಜೊತೆಗೆ ಎಕ್ಸ್ಪೆನ್ಸ್ ಎಷ್ಟು ಅದೆಲ್ಲ ಚೆಕ್ ಮಾಡಿರ್ತೀವಿ. ಜೊತೆಗೆ ಟ್ರ್ಯಾಕಿಂಗ್ ಎರರು ಕೂಡ ಇಂಪಾರ್ಟೆಂಟು. ಬಟ್ ಲೈವಲ್ಲಿ ನಮಗೆ ಟ್ರ್ಯಾಕಿಂಗ್ ಎರರ್ ಗೊತ್ತಾಗಲ್ಲ. ಅಂದರೆ ಯಾವುದೋ ಒಂದು ETF-ನ ಬೆಲೆ ಇವಾಗ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಒಂದು $120 $130 ನಡೀತಾ ಇದೆಯೋ ಅಂದರೆ ಅದು ಸ್ಪಾಟ್ ಏನು ಅಂಡರ್ಲೈಯಿಂಗ್ ಅಸೆಟ್ ಏನಿರುತ್ತೋ ಅದಕ್ಕಿಂತ ತುಂಬ ವೇರಿಯೇಷನಲ್ಲಿ ನಡೀತಾ ಇದೆಯಾ ಅಥವಾ ಅಂಡರ್ ವ್ಯಾಲ್ಯೂಯಾಗಿ ನಡೀತಾ ಇದೆಯಾ ಅನ್ನೋದು ನಮಗೆ ಲೈವ್ ಆಗಿ ಸಿಗ್ತಾ ಇರಲ್ಲ ಅಲ್ವಾ. ಹಾಗಾಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಕಾದ್ರೆ ಕೆಲವರು ತುಂಬ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿರ್ಬೋದು. ಯಾಕಂದರೆ ದಿನಕ್ಕೂ ಒಂದೊಂದು ಆಲ್ ಟೈಮ್ ಹೈ ಮಾಡ್ತಾ ಇದೆ ಅಂತಂದಾಗ ರಿಟೇಲ್ ಕಮ್ಯುನಿಟಿನಲ್ಲೂ ಕೂಡ ಅಯ್ಯೋ ನಾನು ಇನ್ವೆಸ್ಟ್ ಮಾಡಬೇಕಿತ್ತಲ್ಲ ಅಂತ ಆಲ್ ಟೈಮ್ ಹೈಲೇ ಬಂದು ಇನ್ವೆಸ್ಟ್ ಮಾಡುವಂಥದ್ದು ಜಾಸ್ತಿ. ಅದೇ ರೀತಿ ಆಗಿದೆ ಕೂಡ. ಸೊ ಈಗ 2-3 ದಿನದ ಹಿಂದೆಯಿಂದ ತುಂಬ ಒಂದು ದೊಡ್ಡ ವೇರಿಯೇಷನ್ನ ಬಿಲ್ಡಪ್ ಆಗಿದೆ ಸ್ಪಾಟ್ ಪ್ರೈಸಿಗೂ ಕಂಪೇರ್ ಟು ಅದರ ಒಂದು ETF ಪ್ರೈಸಿಗೂ. ಅದೇನು ಮಾಡಿದರೆ ಪಂಪ್ ಮಾಡಿಬಿಟ್ಟು ಮೇಲ್ಗಡೆ ತೊಗೊಂಡು ಹೋಗೋಂಗೆ ಮಾಡಿ ಇವತ್ತು ಎಲ್ಲರೂ ಕೂಡ ಡಂಪ್ ಮಾಡಿ ರಿಟೇಲರ್ಸ್ನ ಅಲ್ಲಿ ಟ್ರ್ಯಾಪ್ ಮಾಡಿರುವಂಥ ಸ್ಥಿತಿ ಕಾಣಿಸ್ತಾ ಇದೆ. ಸೊ ಅದೊಂದು ಆಗಿರೋಂಥದ್ದು. ಜೊತೆಗೆ ಕಾಂಟ್ರಾಕ್ಟ್ಸಲ್ಲೂ ಕೂಡ 250 ಸ್ಟ್ರೈಕಿಗೆ ಒಂದು ಕಾಂಟ್ರಾಕ್ಟ್ಸ್ ಇದೆ ಸಿಲ್ವರಲ್ಲಿ. ತುಂಬ ಕನ್ಫ್ಯೂಸಿಂಗ್ ಅಲ್ವಾ. MCX ಅದನ್ನ ಯಾವಾಗ ಸರಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ದಿನಕ್ಕೆ 10,000 15,000 ರೂಪಾಯಿ ಜಂಪ್ ಆಗ್ತಾ ಇದೆ ಸಿಲ್ವರ್ ಪ್ರೈಸು. ಬ್ಯಾಂಕ್ ನಿಫ್ಟಿ ಥರದ ಇಂಡೆಕ್ಸಿಗೆ ನಾವು ಇದರಲ್ಲಿಟ್ಟಿರ್ತೀವಿ. ಸೊ ಇದು 250 ಸ್ಟ್ರೈಕ್ ಇಟ್ಟರೆ ಆ 250ರಲ್ಲಿ ಅರ್ಧದಲ್ಲಿ ಇದೇ ಇರೋದಿಲ್ಲ, ಏನು ವಾಲ್ಯೂಮೇ ಇರೋದಿಲ್ಲ. ಅಟ್ಲೀಸ್ಟ್ ಒಂದು 500 ಪಾಯಿಂಟ್ಸಿಗೋ 1000 ಪಾಯಿಂಟ್ಸಿಗೋ ಚೇಂಜ್ ಮಾಡಬೇಕು ಅವರು ಸ್ಟ್ರೈಕ್ಗಳನ್ನು. ಆವಾಗ ಮೋರ್ ಸ್ಟೆಬಿಲಿಟಿ ಕೂಡ ಬರ್ತಾ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೋಡೋಣ MCXಲ್ಲಿ ಏನಾದ್ರು ಚೇಂಜಸ್ ಮಾಡ್ತಾರೆ ಅದನ್ನ ಅಂತ. ಸೊ MCX ಡ್ಯಾಶ್ಬೋರ್ಡ್ ಒಂದು ತೋರಿಸ್ಬಿಡ್ತೀನಿ ನಿಮಗೆ ಇವತ್ತು. ನೋಡಿ, ಇದು ಹಾಲಿಡೇ ಕ್ಯಾಲೆಂಡ್ರು 2026 15 ಆಲ್ ಆಫ್ ಎ ಸಡನ್ ಇಲ್ದಿರೆಲ್ಲ ಪ್ಲ್ಯಾನ್ ಮಾಡ್ದಲೇ ಒಂದು ರಜಾ ಅಂತ ಕೊಟ್ಟಿದ್ರು. ಅದು ಬಿಟ್ಟರೆ ರಿಪಬ್ಲಿಕ್ ಡೇ ಇಡೀ ಫೆಬ್ರವರಿ ತಿಂಗಳಲ್ಲಿ ಯಾವುದೇ ರೀತಿ ಅಂತ ರಜೆ ಇಲ್ಲ, ಆಯಿತಾ. ಜನವರಿನಲ್ಲಿ 26ನೇ ತಾರೀಕು ಒಂದು ಬಿಟ್ಟರೆ ನೆಕ್ಸ್ಟು 3ನೇ ತಾರೀಕು ಹೋಳಿಗೆ ರಜೆ ಇರೋಂಥದ್ದು. ಮಾರ್ಚಲ್ಲಿ 3 ರಜೆ ಇದೆ, ಹೋಳಿ, ರಾಮನವಮಿ ಮತ್ತು ಮಹಾವೀರ್ ಜಯಂತಿ 3 ರಜೆ ಬರ್ತಾ ಹೋಗುತ್ತೆ ಮಾರ್ಚಲ್ಲಿ. ಫೆಬ್ರವರಿನಲ್ಲಿ ಒಂದು ರಜೆ ಇಲ್ಲ. MCXನ ಹೀಟ್ ಮ್ಯಾಪ್ ನೋಡ್ಕೊಂಬರೋದಾದರೆ ಅಫ್ಕೋರ್ಸ್ ಇದು ಕಾಂಟ್ರಾಕ್ಟ್ ಸ್ಪೆಸಿಫಿಕ್ ಆಗಿ ತೋರಿಸ್ತಾರೆ, ಯಾವ ಕಾಂಟ್ರಾಕ್ಟ್ ಹತ್ತಿರ ಬರ್ತಿರುತ್ತೋ ಅದರದ್ದು. ಐ ಥಿಂಕ್ ನ್ಯಾಚುರಲ್ ಗ್ಯಾಸಿಂದು ಜನವರಿ ಕಾಂಟ್ರಾಕ್ಟು ಮುಗಿದೋಗಿದೆ ಅಂತ ಕಾಣಿಸುತ್ತೆ, ಇಲ್ಲಿ ತೋರಿಸ್ತಾ ಇಲ್ಲ. ಸೊ ಫೆಬ್ರವರಿ ಕಾಂಟ್ರಾಕ್ಟ್ ತೋರಿಸ್ತಾ ಇದೆ. ಇದು ಆಪ್ಷನ್ಸ್ ಡೇಟ್ ಆಗಿರುತ್ತೆ ಮತ್ತೆ. ಸೊ ಇದು 24 ಫೆಬ್ರವರಿ 2026 ನೆಕ್ಸ್ಟು ಏನಿದೆಯೋ ಅದರದ್ದು ಇಲ್ಲ, ಇದು ಮೋಸ್ಟ್ಲಿ ಫ್ಯೂಚರ್ಸ್ದಿಂದ ಆಗಿರುತ್ತೆ ಅನಿಸುತ್ತೆ. ಇದನ್ನು ಚೆಕ್ ಮಾಡಿ ಹೇಳ್ತೀನಿ, ಇದು ಆಪ್ಷನ್ಸ್ ತೋರಿಸ್ತಾರೆ ಫ್ಯೂಚರ್ಸ್ ತೋರಿಸ್ತಾರೆ ಇಲ್ಲಿ ಅಂತ. ಸೊ ನೀವು ನೋಡ್ತಾ ಬರೋದಾದರೆ 338 ರೂಪಾಯಿಗೆ ಹೋಗಿ 5.65% ಅಪ್ ಮೂಮೆಂಟ್ ಬಂದಿದೆ. ಅದೇ ರೀತಿಯಾಗಿ
ಇನ್ಯಾವುದು ಇವತ್ತು ಸಿಲ್ವರು 3.74% ಕರೆಕ್ಷನ್ ಆಗಿದೆ. ಅಫ್ಕೋರ್ಸ್ ಇದು ಮಾರ್ಜಿನ್ ತೋರಿಸ್ತಾ ಇದ್ದಾರೆ. ಐ ಥಿಂಕ್ ಇದು ಯಾವ ಥರ ಅರೇಂಜ್ ಮಾಡಿದ್ದಾರೆ, ಅದೇ MCX ಇಂದ ಸ್ವಲ್ಪ ಪ್ರಾಬ್ಲಮ್ ಇದು. ಇಲ್ಲಿ ಇರೋದ್ರಲ್ಲಿ ಟಾಪ್ ಲೂಸರ್ ಥರ ತೋರಿಸ್ಬಿಡ್ತಾರೋ ಆ್ಯಕ್ಟಿವ್ ಇರೋ ತೋರಿಸ್ತಾರೋ ಗೊತ್ತಿಲ್ಲ, ಅದನ್ನ ಚೆಕ್ ಮಾಡಿಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ ನಾನು ಇದನ್ನ ಕರೆಕ್ಟಾಗಿ. ಬಟ್ ಇವತ್ತು ಅವೆರಡು ಪ್ರೈಸ್ಗಳು ವೇರಿಯೇಷನ್ಗಳಾಗಿತ್ತು. ರಿಸಲ್ಟ್ಸ್ ಅಂತ ನೋಡ್ತಾ ಹೋದರೆ ಇವತ್ತು ಇಂಟರ್ಗ್ಲೋಬ್ ಏವಿಯೇಷನ್, ಐ ಥಿಂಕ್ ಇಂಡಿಗೋ ರಿಸಲ್ಟ್ಸ್ ಇತ್ತು ಇವತ್ತು. 1% ಅಪ್ ಬಂದಿದೆ. DLF, ಇಂಡಿಯನ್ ಬ್ಯಾಂಕು, ಅದಾನಿ ಎನರ್ಜಿ ಸೊಲ್ಯೂಷನ್ಸ್, ಅದಾನಿ ಟೋಟಲ್ ಗ್ಯಾಸ್. ನೋಡಿ ಮಾರ್ಕೆಟ್ ಸ್ವಲ್ಪ ಇವತ್ತು ಪಾಸಿಟಿವ್ ಆಗಿತ್ತು. ಯಾರು ರಿಸಲ್ಟ್ಸ್ ಕೊಟ್ಟರು ಅವರು ಎಲ್ಲ ಪಾಸಿಟಿವ್ ಆಗಿದ್ದಾರೆ. ಬಟ್ ನಿಜವಾಗ್ಲೂ ಪಾಸಿಟಿವ್ ಇದೆಯಾ, ಅವ್ರ ಕಾಮೆಂಟ್ರಿ ಏನು ಬಂದಿದೆ, ಏನು ಕತೆ ಅನ್ನೋದನ್ನು ನಾವು ಒಂದೆರಡು ದಿನ ಬಿಟ್ಟೇನೆ ಗೊತ್ತಾಗೋದು ಅದ್ರದ್ದು ಎಫೆಕ್ಟು. ಬಟ್ ಕಂಪೇರಿಟಿವ್ಲಿ ಆ ಒಂದು ಏನು ಮೊದಲು 50-50 ಅಂತಿತ್ತು, ಇವಾಗ ಸ್ವಲ್ಪ ಪಾಸಿಟಿವ್ ಗ್ರೋತ್ ಕೊಟ್ಟಿರೋ ಕಂಪ್ನಿಗಳು ಜಾಸ್ತಿ ಆಗ್ತಾಯಿದೆ ಕಂಪೇರ್ ಟು ನೆಗೆಟಿವ್ ಅಂತ ನೋಡೋದಾದ್ರೆ. ಐ ಥಿಂಕ್ ಇಲ್ಲಿ ಬೆಸ್ಟ್ ಪರ್ಫಾರ್ಮರಲ್ಲಿ ನೀವು ನೋಡ್ಬೋದು ಯಾವ್ಯಾವ್ದು ಬಂದಿದೆ ಅಂತ. ಸದ್ಯದಲ್ಲಿ ಬಂದಿರೋದ್ರಲ್ಲಿ ಯಾವುದು ದೊಡ್ಡ ಕಂಪ್ನಿಗಳದ್ದು ಬೆಸ್ಟ್ ಪರ್ಫಾರ್ಮರ್ ಲಿಸ್ಟಲ್ಲಿ ಬಂದಿಲ್ಲ. ಸಾಮಾನ್ಯ ವರ್ಷ ಪರ್ಫಾರ್ಮಿಂಗಲ್ಲೇ ತೋರಿಸ್ತಾ ಇದೆ ಪಾಸಿಟಿವ್ ಟರ್ನ್ ಅರೌಂಡ್, ನೆಗೆಟಿವ್ ಟರ್ನ್ ಅರೌಂಡ್, ಕ್ವಾರ್ಟರು ಎಲ್ಲ ಥರದ್ದು ನೀವು ಇಲ್ಲಿ ಚೆಕ್ ಮಾಡ್ಕೊತ ಹೋಗ್ಬೋದು. ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಇವತ್ತು ಸೆನ್ಸೆಕ್ಸಿನ ಎಕ್ಸ್ಪೈರಿ ಆಗಿತ್ತು 82,369ರಲ್ಲಿ ಕ್ಲೋಸಿಂಗ್ ಆಗಿದೆ ಸ್ಪಾಟ್ ಪ್ರೈಸು. ಸೊ ಮೋರ್ ಓವರ್ ಇವತ್ತು ರೇಂಜು ಕೂಡ ಒಂದೇ ರೀತಿಯಾಗಿ ಇತ್ತು ಅಂತ ಅನಿಸುತ್ತೆ. ಅಂಥ ಒಂದು ಏನು ಬದಲಾವಣೆ ನಾನು ಇವತ್ತು ಸೆನ್ಸೆಕ್ಸ್ ಟ್ರ್ಯಾಕೇ ಮಾಡಿಲ್ಲ, ಹಾಗಾಗಿ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಅದೇ ರೀತಿಯಾಗಿ ಹೀಟ್ ಮ್ಯಾಪ್ ನೋಡೋದಾದರೆ ಇವತ್ತು ಸಾಕಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ. ಸೊ 13 ಸ್ಟಾಕ್ಗಳು ಬ್ಯಾಂಕ್ ನಿಫ್ಟಿನಲ್ಲಿ ಪಾಸಿಟಿವ್ ಆಗಿತ್ತು, ವಿಚ್ ಇಸ್ ಎ ಗ್ರೇಟ್ ಸೈನ್. ಯಾಕೆಂದರೆ ಮೊನ್ನೆ HDFC ಬ್ಯಾಂಕ್ ಬಂದುಬಿಟ್ರೆ ಇನ್ನೆಲ್ಲದೂ ಕೂಡ ನೆಗೆಟಿವ್ ಆಗಿತ್ತು. ಹಾಗಾಗಿ ಇವತ್ತು ಓವರಾಲ್ ಡಿಫೆನ್ಸು, PSU ಬ್ಯಾಂಕು, ಫಾರ್ಮಾ, ಏನು ಒಂದು ಬಜೆಟ್ ಸ್ಪೆಸಿಫಿಕ್ ಸೆಕ್ಟರ್ಗಳು ಅಂತ ಮಾತಾಡ್ತೀವಿ ಅದೆಲ್ಲ ಕೂಡ ಇವತ್ತು ಪಾಸಿಟಿವ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ರಿಯಾಲಿಟಿ ಸೆಕ್ಟರ್ ಆ್ಯಸ್ ಯೂಶುವಲ್ ಅದು ಹೊಡ್ತಾ ತಿಂದಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸು ನೋಡೋಣ, ಬಜೆಟ್ ಅನ್ನೋದು ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ, ಮೀಟ್ ಮಾಡುತ್ತಾ ಅಥವಾ ಈ ಸಲನೂ ಏನಾದರೂ ಚೇಂಜಸ್ಸು ಬರ್ದಲೇ ವಾಪಸ್ಸು. ಯಾಕೆಂದರೆ ಲಾಸ್ಟ್ ಇಯರು ನನಗೆ ನೆನಪಿರೋ ಹಂಗೆ ಬಜೆಟು ಸ್ಟಾಕ್ ಮಾರ್ಕೆಟ್ ದೃಷ್ಟಿಯಿಂದ ಏನು ಅದೊಂದು ಕೆಲವೊಂದು ಇಂಪಾರ್ಟೆಂಟ್ ಸೆಕ್ಟರ್ಗಳಿತ್ತು, ಅದಕ್ಕೆ ಏನು ಪಾಸಿಟಿವಿಟಿನ ಕೊಡಲಿಲ್ಲ ಅದು. ಬಟ್ ಈ ಸಲ ಆ ಥರದ್ದು ಏನಾದ್ರು ಬರುತ್ತಾ ಅನ್ನೋದು ನಾನು ನೋಡಬೇಕು. ಯಾಕೆಂದರೆ ಒಂದೇ ಭಾರತ್ ಸ್ಲೀಪರ್ ಬಂದಿದೆ. ರೈಲ್ವೆ ಸ್ಟಾಕ್ಗಳು ತುಂಬ ದಿನದಿಂದ ಒಂದು ಸ್ಟ್ರಗಲ್ ಆಗಿದೆ. ಡಿಫೆನ್ಸಲ್ಲಿ ಕೆಲವೊಂದರಲ್ಲಿ ರ್ಯಾಲಿ ಆಗಿದೆ, ಕೆಲವೊಂದರಲ್ಲಿ ಕರೆಕ್ಷನ್ ಕೂಡ ಆಗಿದೆ. ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಇನ್ಫ್ರಾ ಅಂತ ಬಂದಾಗ ನೋಡಿ, ಇನ್ಫ್ರಾ ಅಂದರೆ ರಿಯಲ್ ಎಸ್ಟೇಟ್ ಅಂತಲೇ ನೋಡಿಬಿಡಿ. ಈ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳು, ರೈಲ್ವೆ ಪ್ರಾಜೆಕ್ಟ್ಸ್ಗಳು, ರೋಡ್ಗಳು, ಟ್ರಾನ್ಸ್ಪೋರ್ಟೇಷನ್, ಏರ್ಪೋರ್ಟ್ಸು, ಇದಕ್ಕೆ ರಿಲೇಟೆಡ್ ಆಗಿರುತ್ತಲ್ಲ ಅದನ್ನ ನಾವು ನೋಡಬೇಕು ಇನ್ಫ್ರಾ ಅಂತ ಬಂದಾಗ. ರಿಯಲ್ ಎಸ್ಟೇಟ್ ಅಫ್ಕೋರ್ಸ್ ಅದು ಓವರ್ ಹೈಪ್ ಆಗಿ ಅಲ್ಲಿಂದ ವಾಪಸ್ಸು ಕರೆಕ್ಷನ್ನ ತಗೊತಾನೆ ಇದೆ. ಇಂಡಿಸೈಸಿವ್ ಆಗಿಬಿಟ್ಟಿದ್ದಾರೆ ಕ್ಲೈಂಟು ಮತ್ತು ಪ್ರೋ ಇಬ್ಬರು ಕೂಡ. ಸೊ ಏನು ಮಾಡ್ತಾ ಇದ್ದಾರೆ, ನಮ್ಮ ಬಜೆಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಏನು ಕತೆ ನೋಡಬೇಕು. ಇದು 21ರದ್ದು ಎಗೇನ್ ಇವತ್ತಿನ ಅಪ್ಡೇಟ್ ಆಗಿಲ್ಲ, ನೆನ್ನೆದು. ನಾನು ದಿನ ವೀಡಿಯೋ ಮಾಡೋಷ್ಟೊತ್ತಿಗೆ ಹಿಂದಿನ ದಿನ ಡೇಟಾ ಸಿಗ್ತಾರೆ ಸೆನ್ಸಿಬಲಲ್ಲಿ, ಏನು ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ಡೈಲಿ ಕ್ಯಾಂಡಲ್ ನೋಡೋದಾದ್ರೆ ನೆನ್ನೆದು ಆ್ಯಸ್ ಯೂಶುವಲ್ FIಗಳು ಮಾರಿದ್ರು, ನೆನ್ನೆ DAಗಳು ಬೈ ಮಾಡಿದರು. ಇವತ್ತು ಕೊನೆ ಮೂಮೆಂಟಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿರೋದ್ರೆ ಇನ್ ಕೇಸ್ ಏನಾದ್ರು FIಗಳು ಬೈ ಮಾಡಿದ್ರೆ ಅನ್ನೋದೊಂದು ಕುತೂಹಲ ಇದೆ ಇವತ್ತು. ಅಥವಾ ಸೆಲ್ಲಿಂಗ್ ಫಿಗರು 1000 ಕ್ರೋರ್ಗಿಂತಲೂ ಕೆಳಗಡೆ ಇತ್ತಾ ಅಂತ ನೋಡೋಣ. ಡೇಟಾ ಬಂದಾಗ ನೀವು ಕಮೆಂಟ್ ಮಾಡಿ. ಐ ಥಿಂಕ್ ಮೂರ್ತಿ ಸರ್ ಕಮೆಂಟ್ ಮಾಡ್ತಾರೆ, ಬೇರೆಯವ್ರು ನೀವು ಕಮೆಂಟ್ ಮಾಡ್ತಾ ಇರ್ತೀರಾ, ನೋಡೋಣಂತೆ. ಸೊ ಅಪ್ಕಮಿಂಗ್ IPO ಇದು ಫೋನ್ಪೇದು ಏನು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಸಬ್ಮಿಟ್ ಮಾಡಿರ್ತಾರಲ್ಲ ಡ್ರಾಫ್ಟಿಂಗ್ ಪೇಪರ್, ಅದಕ್ಕಿಂತ ಮುಂಚೆ ಅದನ್ನು ಅಪ್ಡೇಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಏನು ಚೇಂಜಸ್ ಮಾಡಿದ್ದಾರೆ ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ಸದ್ಯದಲ್ಲೇ ಅದು ಅಪ್ರೂವಲ್ ಎಲ್ಲ ಆದಮೇಲೆ ಅವರು ಕೂಡ IPOನ ಪ್ಲ್ಯಾನ್ ಮಾಡ್ತಾರೆ. ಕನಿಷ್ಕ್ ಅಲ್ಯೂಮಿನಿಯಂ ಇಂಡಿಯಾ ಲಿಮಿಟೆಡ್ 28 ಜನವರಿಯಿಂದ ಇದು IPOಗೆ ಬರೋದಕ್ಕೆ ರೆಡಿ ಆಗಿದೆ ಅಂತೆ. ಅದೇ ರೀತಿಯಾಗಿ ಶ್ಯಾಡೋ ಫ್ಯಾಕ್ಸ್ದು ಆಲ್ಮೋಸ್ಟ್ ಎಲ್ಲ ಸಬ್ಸ್ಕ್ರಿಪ್ಷನ್ ಫುಲ್ ಆಗಿತ್ತು, ಇವತ್ತು ಲಾಸ್ಟ್ ಡೇಟ್ ಆಗಿತ್ತು. ನೋಡೋಣ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅಂತ. ಇದನ್ನು ಬಿಟ್ಟು ಕಮೋಡಿಟಿ ಮಾರ್ಕೆಟ್ ಅಂತ ನೋಡ್ತಾ ಬರೋದಾದರೆ ಐ ಥಿಂಕ್ ಇದನ್ನು ಕವರ್ ಮಾಡಿದೆಲ್ಲ. ನಿಫ್ಟಿ ನೆಕ್ಸ್ಟ್ 50 ಅಲ್ಲಿಗೆ ಬಿಟ್ಬಿಟ್ಟೆ ಅನಿಸುತ್ತೆ. ಹಿಂದೂಸ್ತಾನ್ ಜಿಂಕ್ ಟಾಪ್ ಲೂಸರು. ಅದೇ ರೀತಿಯಾಗಿ ಯಾವುದು REC 2.92% ಬಂದಿತ್ತು. JSW ಎನರ್ಜಿನಲ್ಲಿ 3% ಅಪ್ ಬಂದಿತ್ತು. ಬಹುಶಃ ಅದೇ ಇವತ್ತಿನ ಜಿಂದಾಲ್ ಸ್ಟೀಲಲ್ಲೂ ಕೂಡ 3.32% ಅಪ್ ಬಂದಿದೆ. ಅದು ಇವತ್ತಿನ ಟಾಪ್. ಸುಮಾರು ಕಂಪ್ನಿಗಳು 2-3% ಇವತ್ತು ಪಾಸಿಟಿವಿಟಿನ ಕೊಟ್ಟಿತ್ತು. ಸೊ US ಮಾರ್ಕೆಟ್ ಸಲ ನೋಡ್ಬೋಣ ಏನಾಗ್ತಾ ಇದೆ ಅಂತ. ಸೊ ನ್ಯಾಸ್ಡ್ಯಾಕು ಪಾಸಿಟಿವ್, ಡೌ ಜೋನ್ಸ್ ಪಾಸಿಟಿವ್, ಎಲ್ಲ 1% ಪಾಸಿಟಿವ್ ಆಗಿ ಓಪನ್ ಆಗೋ ಥರ ಕಾಣಿಸ್ತಾ ಇದೆ. ಫ್ಯೂಚರ್ಸ್ ಇನ್ನೂ ಜೋರಾಗಿ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಿದೆ. ಐ ಥಿಂಕ್ ಇನ್ನೂ ಓಪನ್ ಆಗಿಲ್ಲ ನೆನ್ನೆದಿದು. ಸೊ ನೋಡೋಣಂತೆ. ಸೊ ಟ್ರಂಪ್ ಅವರು ಸ್ವಲ್ಪ ಪಾಸ್ ಮಾಡಿರೋದ್ರಿಂದ ಮಾರ್ಕೆಟ್ಗಳು ಕೂಡ ಸ್ವಲ್ಪ ಉಸಿರಾಡ್ತಾ ಇದೆ. ಸೊ ಇಂಡಿಯನ್ ಮಾರ್ಕೆಟ್ ಅಂತ ನಾವು ನೋಡ್ತಾ ಬರೋದಾದರೆ ಕಾಪರಲ್ಲಿ ಇವತ್ತು ಕರೆಕ್ಷನ್ ಆಗಿದೆ 1.15%. ಅದೇ ರೀತಿಗೆ ರೂಪಿ 91 ರೂಪಾಯಿ 56 ಪೈಸೆಲ್ಲೇ ನಡೀತಾ ಇದೆ. ಸಿಲ್ವರಲ್ಲಿ 0.14% ತೋರಿಸ್ತಾರೆ. ಯಾಕೆಂದರೆ ಸಿಲ್ವರ್ ನಾವು ನೋಡೋದಕ್ಕೂ ಅದ್ರ ರೇಟಿಗೂ ಚೇಂಜಸ್ ಆಗ್ತಾ ಇರೋದು. ಬಟ್ ನೀವು ಸ್ಪಾಟ್ ನಮ್ಮ ಫ್ಯೂಚರ್ಸ್ ನೋಡೋದಾದರೆ MCXದು 13,000 ರೂಪಾಯಿ ಕಮ್ಮಿ ಆಗಿದೆ ಇವತ್ತು. 4.29% ಕರೆಕ್ಷನ್ ಆಗಿದೆ. ಆಯಿತಾ, 3,34,000 ಹತ್ತತ್ರ ತನಕ ಹೋಗಿತ್ತು ಮೊನ್ನೆ ಎಲ್ಲ ಹೈ ಅಂತ ನೀವು ನೋಡೋದಾದರೆ. ಈಗ 3,05,000ಕ್ಕೆ ಬಂದಿದೆ. ಗೋಲ್ಡು ಕೂಡ 1,50,000ಕ್ಕೆ ಬಂದಿದೆ. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸಲ್ಲಿ ಓಟ ಮುಂದುವರಿತಾನೇ ಇದೆ. ಮತ್ತೆ 4% ಅಪ್ ಮೂವ್ಮೆಂಟ್ ಆಗಿದೆ. ನಮ್ಮ ಇದರಲ್ಲಿ 10% ಮೇಲ್ಗಡೆ ಹೋಗಿದೆ ಫ್ಯೂಚರ್ಸು. ಸೊ ಇದು ಕಮೋಡಿಟಿಯ ಒಂದು ಡೇಟಾ ಆಗಿತ್ತು. ಚಳಿ ಅದು ಇದು ಅಂತ ಬರ್ತಾ ಇದೆ ಅಲ್ಲಿ ಸುದ್ದಿ. ನೋಡೋಣ ಎಲ್ಲಿಗೆ ನಿಲ್ಲುತ್ತೆ ಅಂತ. 3 ಸಲ ಮೂವ್ಮೆಂಟ್ ಆಗಿದೆ ನ್ಯಾಚುರಲ್ ಗ್ಯಾಸು 3 ತಿಂಗಳು ಒಳಗಡೆ. ಸೊ ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ
ವಿಡಿಯೋ ಇಷ್ಟ ಆಗಿತ್ತು ಒಂದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೂವಿಂಗ್ ಆವರೇಜ್ ಬಗ್ಗೆ ಕೇಳ್ತಾ ಇದ್ರಿ. ಮೂವಿಂಗ್ ಆವರೇಜ್ ಬಗ್ಗೆ ಒಂದು ವರ್ಷದ ಹಿಂದೆ ಡೆಡಿಕೇಟೆಡ್ ವಿಡಿಯೋ ಇತ್ತು, 100 ಡೇ ಮೂವಿಂಗ್ ಆವರೇಜ್. ಇವತ್ತು ಕೆಲವೊಂದನ್ನು ಮಾತಾಡಿದ್ವಿ. ಈಗೇನು ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ ವತಿಯಿಂದ ಯಾವುದೇ ರೀತಿಯಾದಂಥ ಪೇಯ್ಡ್ ಸಬ್ಸ್ಕ್ರಿಪ್ಷನ್ನು ಮತ್ತೊಂದು ಇರೋದಿಲ್ಲ. ಆದರೆ ನಮ್ಮ ಚಾನಲ್ನ ಪ್ರೈವೇಟ್ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಟೆಲಿಗ್ರಾಮಲ್ಲಿ ಮೊದಲಿಂದ ಯಾರಿದ್ರು ಅವ್ರು ಮಾತ್ರ ಇದೆ, ಹೊಸಬ್ರಿಗೆ ಎಂಟ್ರಿ ಇರೋದಿಲ್ಲ. ಸೊ ಜೊತೆಗೆ ಬಿಟ್ಟು ಹೋದ್ರೂ ಕೂಡ ಸ್ವಾಗತಾರನೇ ನಿಮಗೆ ಮಾಹಿತಿ. ಯಾಕೆಂದರೆ ನಾನು ಒಂದು ದಿನ ನಾನಿದ್ದರೆ ಅಪ್ಡೇಟ್ ಮಾತಾಡ್ತಾ ಇರ್ತೀವಿ, ಅದರಲ್ಲಿ ಇಲ್ಲ ಅಂದರೆ ಇರೋದಿಲ್ಲ. ಹಾಗಾಗಿ ಸೊ ಅದರಲ್ಲಿ ಒಂದಿಷ್ಟು ಮಾಹಿತಿ ಬಿಡುವಾದಾಗ ಶೇರ್ ಮಾಡಿದ್ವಿ. ಇವತ್ತು ಮೂವಿಂಗ್ ಆವರೇಜ್ ಬಗ್ಗೆ ಮಾತಾಡಿದ್ವಿ. ಸೊ ಅದ್ರ ಬಗ್ಗೆ ಚಾನಲಲ್ಲಿ ಟೆಲಿಗ್ರಾಮ್ ಚಾನಲ್ಲೇ ಇರಬೇಕು, ಮತ್ತೊಂದೇ ಇರಬೇಕು ಅಂತ ಏನೂ ಇಲ್ಲ. ಸೊ ಅಲ್ಲಿ ಮೊದಲಿಂದ ಇದ್ದವರಿಗೆ ಆ ಕಮ್ಯುನಿಟಿನ ಹಾಗೆ ಉಳಿಸ್ಕೊಂಡಿರೋದಷ್ಟೇ. ಬಟ್ ಅದು ನಿಮಗೆ ಹುಡುಕಿದ್ರು ಎಲ್ಲೂ ಕೂಡ ಸಿಗೋದಿಲ್ಲ ಇವಾಗ. ಆ್ಯಸ್ ಪರ್ ಸೆಬಿ ಗೈಡ್ಲೈನ್ಸ್ ಯೂಟ್ಯೂಬಲ್ಲಿ ಮಾಹಿತಿ ಸಿಗ್ತಾನೆ ಇರುತ್ತೆ. ಯಾವುದೇ ರೀತಿಯಂಥ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಯಾವುದೂ ಇರೋದಿಲ್ಲ. ಆದರೆ ಮೂವಿಂಗ್ ಆವರೇಜ್ ಬಗ್ಗೆ ಅದರಲ್ಲಿ ಪ್ರಸ್ತಾಪ ಬಂದಿದ್ದರಿಂದ ಹೇಳ್ತಾ ಇದ್ದೀನಿ. ಡೆಡಿಕೇಟೆಡ್ ವಿಡಿಯೋ ಇತ್ತು, 100 ಡೇ ಮೂವಿಂಗ್ ಆವರೇಜು, 200 ಡೇ ಮೂವಿಂಗ್ ಆವರೇಜು, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜು, ಸಿಂಪಲ್ ಮೂವಿಂಗ್ ಆವರೇಜು, ಏನು ವ್ಯತ್ಯಾಸ, ಕ್ರಾಸ್ ಓವರು ಯಾವ ರೀತಿಯಾಗಿ ನೋಡೋದು ಅಂತ ಈ ವಿಡಿಯೋದ ಎಂಟಿಗೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ 2026 ನಮ್ಮ ಚಾನಲ್ ಮಿಷನ್ ಹೇಳ್ತಾ ಆಗಬೇಕು, ಅದನ್ನ ಇನ್ವೆಸ್ಟ್ ವಿತ್ ಇಂಟೆಂಟ್ ಅಂತ. ಇನ್ವೆಸ್ಟ್ ವಿತ್ ಇಂಟೆಂಟ್ ಯಾವಾಗ ಮಾಡೋದು? ಇಂಥ ಟೈಮಲ್ಲೇ ನಾವು ಬಾಟಮಿಗೆ ಬಂದಾಗಲೇ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಾವು ರೆಡಿ ಇರಬೇಕು. ಹಾಗಂತ ಈಗ ಇನ್ವೆಸ್ಟ್ ಮಾಡೋದಕ್ಕೆ ಎಲ್ಲ ಕಾಲಾವಕಾಶ ಸರಿಯಾಗಿದೆಯಾ ಅಂದರೆ ಆ ರೀತಿಯೂ ಅಲ್ಲ. ಸ್ಟೇಜ್ ಡಿಪ್ಲಾಯ್ಮೆಂಟ್ಗಳನ್ನು ಮಾಡ್ತಾ ಹೋಗೋದು. ₹100 ಇನ್ವೆಸ್ಟ್ ಮಾಡೋಕ್ಕಿದೆ ಅಂತಂದರೆ ₹100 ಒಂದೇ ಸಲ ಹಾಕೋಕ್ಕಿಂತ ಇಲ್ಲಿಂದ ನನಗೆ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ. ಮಾರ್ಕೆಟಲ್ಲಿ ಒಂದು 10% ಕರೆಕ್ಷನ್ ಆಯಿತು, ಎಲ್ಲ ಕಡೆ ನ್ಯೂಸ್ ಬಂತು, ಸ್ಟಾಕ್ ಮಾರ್ಕೆಟಲ್ಲಿ 10% ಕರೆಕ್ಷನ್ ಆಗಿದೆ ಅಂದರೆ ಆವಾಗ ನಾವು ಎಂಟ್ರಿ ಮಾಡೋದಕ್ಕೆ ಶುರುವಾಗುವಂಥ ಸಮಯ ಅದು ಅಲ್ವಾ. ಆವಾಗ ನಮಗೆ ವ್ಯಾಲ್ಯೂ ಬೈಯಿಂಗ್ ಸಿಗ್ತಾ ಇರುತ್ತೆ. ನೀವು ಆಲ್ ಟೈಮ್ ಹೈಯಲ್ಲಿ ಬೈ ಮಾಡ್ತಾ ಇರೋದಿಲ್ಲ. ಸೊ 10% ಕರೆಕ್ಷನ್ ಆಗಿದೆ, ಅಲ್ಲಿ ನಾನು ಒಂದು ₹20 ಇನ್ವೆಸ್ಟ್ ಮಾಡ್ಬೋದು. ₹100 ನನ್ನ ಹತ್ರ ಇದೆ ಅಂದರೆ ಅದಾದಮೇಲೆ ನಾನು ನೋಡಿಕೊಂಡು ಹಂತವಾಗಿ ಇನ್ನೂ ಕೆಳಗಡೆ ಬರ್ತಿದೆ ಅಂತಂದರೆ ನೀವು ಹಂತವಾಗಿ ಹಣನ ಡಿಪ್ಲಾಯ್ ಮಾಡ್ತಾ ಹೋದರೆ ಆವಾಗ ನಾನು ನಾನು ತುಂಬ ಮುಂಚೆನೇ ಎಂಟ್ರಿ ತೊಗೊಂಡೆ ಅಂತ ಒಂದು ಇದು ಇರೋದಿಲ್ಲ, ಅಂಜಿಕೆನೂ ಇರೋದಿಲ್ಲ. ಹಾಗಂತ ಒಂದೇ ಸಲ ವಾಪಸ್ ಮಾರ್ಕೆಟ್ ರಿವರ್ಸಲ್ ಕೊಡ್ತು ಅಂತಂದರೆ ಆ ಫೋಮನ್ನು ಬರೋದಿಲ್ಲ, ಮಿಸ್ ಆಗೋಯ್ತು ಅನ್ನೋ ಫೋಮನ್ನು ಬರೋದಿಲ್ಲ. ಸೊ ಸ್ಟೇಜ್ಡಾಗಿ ಒಂದು ಆ್ಯಾವ್ರೇಜ್ ಆಗ್ತಾ ಹೋಗಿರುತ್ತೆ. ಜೊತೆಗೆ SIPಗಳು ಯಾರ್ಯಾರು ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನ ಮುಂದುವರಿಸ್ತಾ ಹೋಗಿ, ಅದನ್ನು ದಯವಿಟ್ಟು ನಿಲ್ಸಕ್ಕೆ ಹೋಗ್ಬಿಡಿ ಇಂಥ ಸಮಯದಲ್ಲಿ. ಯಾಕಂದರೆ ಇನ್ನೂ ಮಾರ್ಕೆಟ್ ಕೆಳಗಡೆ ಬಿದ್ದ ಮೇಲೆ ನಾನು ಇನ್ನೂ ಜಾಸ್ತಿ ಈ ತಿಂಗಳದ್ದು ಸೇರಿಸಿ ಮುಂದಿನ ತಿಂಗಳು ಹಾಕ್ಬಿಡ್ತೀನಿ, ಈ ಥರ ಅಂತೆಲ್ಲ ಮಾಡೋಕ್ಕೆ ಹೋದರೆ ಅದು ವರ್ಕ್ ಆಗಲ್ಲ. ಅದರಿಂದ ಏನು ನೆಗ್ಲಿಜಿಬಲ್ ಆಗುತ್ತೆ. ಯಾಕೆಂದರೆ SIP ಅನ್ನೋದು ನಾವು ವರ್ಷಗಟ್ಟಲೆಯಿಂದ ಮಾಡ್ತಾ ಇರ್ತೀವಲ್ವಾ, ಅದರಲ್ಲಿ ನೀವು 1-2 ಇನ್ಸ್ಟಾಲ್ಮೆಂಟನ್ನು ಆಚೆ ಈಚೆ ಮಾಡಿದ್ರೆ ಏನಾಗಲ್ಲ. ಸೊ ಬದಲಿಗೆ ನೀವು SIPನ ಅದೇ ಥರ ಬಿಟ್ಬಿಟ್ಟು ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡಿದೆ ಇನ್ವೆಸ್ಟ್ ಮಾಡೋಕ್ಕೆ ಅಂತಂದರೆ ಲಮ್ ಸಮ್ಮಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನೀವು ಟೈಮ್ ಮಾಡ್ತಾ ಹೋಗ್ಬೋದು. ಓಕೆ, ಈಗ ಇನ್ನೂ ಚೆನ್ನಾಗಿ ಬಿದ್ದಿದೆ, ನನಗೆ ಇನ್ನೂ NAV ಒಳ್ಳೆ ಥರ ಸಿಕ್ಕಿರುತ್ತೆ, ನಾವು ಇನ್ವೆಸ್ಟ್ ಮಾಡ್ಬೋದು ಅಂತ. ಈಗ ಮ್ಯೂಚುವಲ್ ಫಂಡ್ ಬಗ್ಗೆನೂ ಡೆಡಿಕೇಟೆಡ್ ಆಗಿ ಪ್ಲೇ ಲಿಸ್ಟ್ ಇದೆ ಚಾನಲಲ್ಲಿ, ಅದನ್ನು ಕೂಡ ಈ ವಿಡಿಯೋದ ಎಂಟ್ರಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.